ನನ್ನ ಮನದಾಳದ ಮಾತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದೆ, ಯಾವ ಸಿಚುವೇಶನ್ನಲ್ಲಿ ನಾನು ಮನೆ ಬಿಟ್ಟೆ, ಸವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನನ್ನ ಒಂದು ಅಕ್ಕನ ಮದುವೆ ಇತ್ತಂತ ಹೇಳ್ದಲ್ಲ, ನಾನು ಅಕ್ಕನ ಮದುವೆಯ ದಿನದಂದು ನಾನು ನನ್ನ ವಿದೇಶ ಜರ್ನಿ ಮಾಡಿದೆ. ನನ್ನ ಅಕ್ಕನ ಮದುವೆಯ ದಿವಸ ನನ್ನ ವಿದೇಶ ಜರ್ನಿ ಸ್ಟಾರ್ಟ್ ಆಯಿತು. ಆಗುತ್ತೆ ನನ್ನ ಫ್ಲೈಟ್ ಏರ್ ಇಂಡಿಯಾ ಫ್ಲೈಟ್ ಇತ್ತು. ಆದ ತಕ್ಷಣ ಅವರಿಗೆ ವಿಶ್ ಮಾಡಿದೆ, ಮತ್ತೆ ಪುನಃ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕೇರಳ ಟು ಯುಎಇಗೆ ಬಂದೆ. ಮಧ್ಯರಾತ್ರಿ 12:15 ಆಗಿತ್ತು. ಒಂದು 4-5 ಅಂದರೆ ಒಂದು 10 ಜನ ಇದ್ದಿದ್ದೀವಿ, ಇನ್ಕ್ಲೂಡಿಂಗ್ ಬೇರೆ ಬೇರೆ ಸ್ಟೇಟ್ದವ್ರು ಇದ್ದರು. ಕನೆಕ್ಟ್ ಆಗಿ ನಾವು ಈಚದರಾಗಿ ಬಂದಿದ್ದೀವಿ. ಮತ್ತೊಂದು ವಿಷಯ ಹೇಳ್ತೀನಿ ನಿಮಗೆ, ಯಾವಾಗೂ ಕೂಡ ನಾವು ಯಾವುದೋ ಒಂದು ದೇಶಕ್ಕೆ ಬರಬೇಕಾಗಿದೆ ಅಂದರೆ ವೀಸಾ ಅಂತ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅಲ್ಲಿ ನಾವು ಇಷ್ಟು ದಿವಸ ವಾಸಿಸ್ತೀವಿ ಅಂಥೇಳಿ ಒಂದು ಐಡೆಂಟಿಫಿಕೇಷನ್ಗೆ ಸಲುವಾಗಿ ವೀಸಾ ಅನ್ನೋದು ಕೊಡ್ತಾರೆ. ಆ ವೀಸಾನು ಕೂಡ ನನಗೆ ಗೊತ್ತಿದ್ದಿಲ್ಲ. ಈ ಕಂಪ್ನಿ ಏನು ಮಾಡಿತ್ತು, ನಮಗೆ ವಿಸಿಟಿಂಗ್ ವೀಸಾ ಅಂತ ಹೇಳಿ ಕೊಟ್ಟಿತ್ತು. ವಿಸಿಟಿಂಗ್ ವೀಸಾ ಅಂತಂದರೆ 3 ತಿಂಗಳ ಅವಧಿವರೆಗೂ ನೀವು ಆ ಕಂಟ್ರಿಯಲ್ಲಿ ಸ್ಟೇ ಆಗ್ತೀರಾ. ಒಂದು ವೇಳೆ 3 ತಿಂಗಳ ವೀಸಾ ಮುಗೀತು ಅಂತಂದರೆ ನಿಮಗೂ ಮತ್ತೆ ರಿನ್ಯೂ ಮಾಡಬೇಕಾಗುತ್ತೆ. ಒಂದು ವೇಳೆ ರಿನ್ಯೂ ಮಾಡಿಲ್ಲ ಅಂತಂದರೆ ನಿಮಗೆ ಫೈನ್ ಬರುತ್ತೆ. ಅದಕ್ಕೋಸ್ಕರ ನನಗೆ ಗೊತ್ತಿದ್ದಿಲ್ಲ ವಿಸಿಟಿಂಗ್ ವೀಸಾ ಇದೆ, ಪರ್ಮನೆಂಟ್ ವೀಸಾ ಇದೆ, ಯಾವುದು ಗೊತ್ತಿದ್ದಿಲ್ಲ. ನುಗ್ದೀವಿ. ಹಿಂದೆಲ್ಲಿಯಪ್ಪ ಅಂತಂದರೆ ಮುಂಬೈ ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ಮಾಡ್ತಾಯಿದ್ರು. ಅವಾಗ ಒಬ್ಬ ಹುಡುಗ ಸಿಕ್ಬಿದ್ದ, ನಮ್ಮ ಗೆಳೆಯ. ನಾವು ಹೇಳಿದ್ದೀವಿ ನಾವು ಟೂರಿಸ್ಟ್ ಅಂದರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ. ಸುಳ್ಳು ಹೇಳಬೇಕಾಗುತ್ತೆ. ವಿಸಿಟ್ ವೀಸಾ ಇದ್ದರೆ ಅಲ್ಲಿ ರೀಸನ್ ಕೇಳ್ತಾರೆ, ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀಯ ನೀನು. ಟ್ರಾವೆಲ್ ಅಂತಂತ ಹೇಳೋಕ್ಕೂ ಬರಲ್ಲ, ಅಲ್ಲಿ ಟ್ರಾವೆಲರ್ ಅಂಥೇಳಿ ಬರುತ್ತೆ ಮೆನ್ಷನು. ವಿಸಿಟರ್ ಬೇರೆ, ಟ್ರಾವೆಲರ್ ಬೇರೆ. ಟೂರಿಸ್ಟ್ ಇರ್ತಾರಲ್ಲ, ಟೂರಿಸ್ಟ್ ಅಂಥೇಳಿ ಒಂದು ವೀಸಾ ಬರುತ್ತೆ. ಹಾಗೆ ಹೇಳಿ ಮತ್ತೆ ಅವನು ಸಿಕ್ಬಿದ್ದ, ಅವನಿಗೆ ತಗೊಂಡು ನಾವು ಹೊರಟು ಬಿಟ್ಟಿವಿ. ಮಧ್ಯರಾತ್ರಿ ಆಗಿ ಬಂದೀವಿ. ನಮಗೆ ಪಿಕಪ್ ಮಾಡುವ ಸಲುವಾಗಿ ನಮ್ಮ ಒಂದು ಕಂಪನಿಯ ಗಾಡಿ ಬಂದಿತ್ತು. ನಮ್ಮಲ್ಲಿ 2,000 ರೂಪಾಯಿ ಏನೋ ಇತ್ತು. ಅದನ್ನು ನಾವು ಕರೆನ್ಸಿಗಾಗಿ ಕನ್ವರ್ಟ್ ಮಾಡಿದಾಗ 100 ರೂಪಾಯಿ ಏನೋ ಬಂದಿತ್ತು. ಆವಾಗ 22 ರೇಟ್ ಇತ್ತು. ಸಿಮ್ ಕಾರ್ಡು, ದುಡ್ಡು ಚೇಂಜು ಎಲ್ಲ ಹೊಸದಾಗೆ ನೋಡ್ತಾ ಇದ್ದೆ ನಾನು. ಅವರೆಲ್ಲ ಎಕ್ಸ್ಪರ್ಟ್ ಇದ್ದರು, ಅಂದರೆ ಎಕ್ಸ್ಪೀರಿಯನ್ಸ್. ಎಲ್ಲರೂ 1-2 ಸಾರಿ ವಿದೇಶಕ್ಕೆ ಪ್ರವಾಸ ಅಂದರೆ ವಿದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದರು. ಬೇರೆ ಬೇರೆ ಅಂದರೆ ಒಂದು ಕಂಪ್ನಿಯಿಂದ ಏಜೆಂಟ್ ಏನು ಮಾಡಿದ್ದನಂದರೆ ಎಲ್ಲ ಸ್ಟೇಟ್ ಹುಡುಗರಿಗೆ ಒಂದು ಗ್ರೂಪ್ ಮಾಡಿ ನಮಗೆ ಕಳಿಸ್ತಾ ಇದ್ದ. ಮಧ್ಯರಾತ್ರಿ ಹಾಗೆ ನಾವು ಏರ್ಪೋರ್ಟ್ಗೆ ಬಂದೀವಿ. ಏರ್ಪೋರ್ಟ್ನಲ್ಲಿ ಬಂದಾಗ ನಮ್ಮ ಕಂಪ್ನಿ ಗಾಡಿಗೆ ಫೋನ್ ಮಾಡಿದಾಗ ಕಂಪ್ನಿ ವೆಹಿಕಲ್ ಬಂತು. ಕಂಪ್ನಿ ವೆಹಿಕಲ್ ಕುಂತ್ಕೊಂಡಿವಿ. ಅವನೇನು ಮಾಡ್ದ, ನಮಗೆ ಕಂಪನಿಯ ಒಂದು ಅಕೊಮೊಡೇಷನ್ಗೆ ತಂದುಬಿಟ್ಟ. ಮಧ್ಯರಾತ್ರಿ 2 ಆಗಿಬ್ರು 2-3 ಆಗಿತ್ತು. ಅಕೊಮೊಡೇಷನ್ಗೆ ತಂದ ತಕ್ಷಣ ನಾವು ಎಲ್ಲ ಫ್ರೆಶ್ ಅಪ್ ಆದಾಗ ಅಲ್ಲಿ ಏನು ಮಾಡಿದ್ರು ಅಂದರೆ ಮಧ್ಯರಾತ್ರಿ ಬರ್ತೀವಿ ಅಂಥೇಳಿ ಫುಡ್ ಪ್ರೊವೈಡ್ ಮಾಡಿದ್ರು. ಚಿಕನ್ ಬಿರಿಯಾನಿ, ನೀರು ತಿನ್ಕೊಂಡ ತಕ್ಷಣ ಮತ್ತೆ ಬೆಳಿಗ್ಗೆ ನಾವು ಕಂಪ್ನಿಗೆ ವಿಸಿಟ್ ಕೊಡಬೇಕಿತ್ತು. ಕಂಪ್ನಿಗೆ ವಿಸಿಟ್ ಕೊಡುವಾಗ ಬೆಳಗ್ಗೆ ಎದ್ದೀವಿ. ಬೆಳಗ್ಗೆ ನಮಗೆ ಏನಪ್ಪ ಅಂದರೆ ಕಂಪನಿ ಆಲ್ರೆಡಿ ಓಪನ್ ಇದೆ, ಕೆಲಸ ಮಾಡೋಕ್ಕೆ ರೆಡಿಯಾಗಿ ಹೋಗ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಎಲ್ಲರೂ ರೆಡಿಯಾಗಿ ಬಸ್ನಲ್ಲಿ ಕುಂತೀವಿ. ಬಸ್ನಲ್ಲಿ ಕುಂತಾಗ ಕಂಪ್ನಿಗೆ ತಂದುಬಿಡ್ತು. ಕಂಪನಿ ಯಾವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೋಡಿ ಎಲ್ಲರೂ ಶಾಕ್. ನಾವು ಎಲ್ಲಿ ಬಂದೀವಪ್ಪ, ಏನು ಕೆಲಸ, ಹಿಂಗೆ ಅಂತೆ. ಅಂದರೆ ನೋಡಿ, ಎಷ್ಟು ನಾನು ಕೆಲಸ ತಗೋಬೇಕಂಥೇಳಿ ತಲೆಯಲ್ಲಿ ಇಟ್ಕೊಂಡಿದ್ದೆ. ಕಂಪನಿ ಸ್ಟಾರ್ಟ್ ಆಗಿದೆ ಏನೋ ಗೊತ್ತಿಲ್ಲ.
ಕಂಪನಿಯಲ್ಲಿ ಯಾವುದು ನನಗೆ ಕೆಲಸ ಕೊಡ್ತಾರೆ ಅದನ್ನೂ ಗೊತ್ತಿಲ್ಲ. ನನ್ನ ಒಂದು ದಯೆ ಅಂದರೆ ನಾನು ಪಡ್ಕೊಳ್ತೀನಿ, ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದೊಂದು ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ ಅಂತ ಹೇಳ್ತಿರಲ್ಲ, ಪಾಸಿಟಿವ್ ಮೈಂಡ್ ಅಂತ ಹೇಳ್ತಿರಲ್ಲ, ಪಾಸಿಟಿವ್ ಮೈಂಡೆಡ್ ಆಗಿದ್ದಿದ್ದೆ ನಾನು. ಯಾವುದು ಕೂಡ ನೆಗೆಟಿವಿಟಿ ಆಗಿದ್ದಿಲ್ಲ ನನ್ನ ತಲೆಯಲ್ಲಿ. ಅದು ಕೆಲಸ ಸಿಗುತ್ತೇನೋಪ್ಪ, ಇದು ಕೆಲಸ ಸಿಗುತ್ತೇನೋಪ್ಪ, ಹಾಗೆ ಹೀಗೆ. ಒಂದೇ ಒಂದು ಕೆಲಸ ತಗೋಬೇಕು, ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದು ನನ್ನ ಮೇಲೆ ನನಗೆ ಭರವಸೆ ಇತ್ತು, ನಂಬಿಕೆ ಇತ್ತು. ಬೆಳಗ್ಗೆ ಫಸ್ಟ್ ಡೇಗೆ ನಾವು ಕಂಪನಿಗೆ ವಿಸಿಟ್ ಕೊಟ್ಟಾಗ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇತ್ತು. ಕಂಪನಿನೂ ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ, ಅಂದರೆ ಕನ್ಸ್ಟ್ರಕ್ಷನ್ ಇನ್ನೂ ಪ್ರೋಗ್ರೆಸ್ನಲ್ಲಿತ್ತು. ಅದೇ ಸಮಯದಲ್ಲಿ ರಂಜಾನ್ ಕೂಡ ಸ್ಟಾರ್ಟ್ ಆಗಿತ್ತು. ಅರಬ್ ಕಂಟ್ರಿಯಲ್ಲಿ ರಂಜಾನ್ ಅಂತ ಸ್ಟಾರ್ಟ್ ಆದಾಗ ಇಲ್ಲಿ ಶೆಡ್ಯೂಲ್ ಇರುತ್ತೆ. ಯಾವುದೇ ರೀತಿಯಾದ ಆಹಾರಗಳನ್ನು ನಾವು ಹೊರಗಡೆ ತಿನ್ನುವ ಹಾಗೆ ಇಲ್ಲ, ನೀರು ಕುಡಿಯುವ ಹಾಗಿಲ್ಲ. ಮನೆಯಲ್ಲಿ ಕೂಡ್ಬೋದು, ಅಂದರೆ ಹಿಡನ್ ಆಗಿ ನಾವು ತಿನ್ಕೊಳ್ಬೋದು. ಯಾವುದೇ ಓಪನ್ ಸ್ಪೇಸ್ ಆಗಿ ತಿನ್ನೋಕ್ಕೆ ಪರ್ಮಿಷನ್ ಇಲ್ಲ. ತಿಂದಿದ್ರೆ ಫೈನ್ ಇರುತ್ತೆ. ನಮಗೆ ಗೊತ್ತಿಲ್ಲ. ತಕ್ಷಣ ನಮ್ಮ ಕಂಪ್ನಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆದರೆ ಡಾಕ್ಯುಮೆಂಟ್ಸ್, ಅಗ್ರಿಮೆಂಟು, ಆಫರ್ ಲೆಟರು, ಯಾವ ನೀವು ಪೊಸಿಷನ್ಗೆ ಸೆಲೆಕ್ಟ್ ಆಗ್ತಾ ಇದ್ದೀರ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ನಿಮಗೆ ಗೊತ್ತು ಹೇಳ್ತೀನಿ ನಾನು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ದೆ ಅಂಥೇಳಿ. ನಾನು ಅಪ್ಲೈ ಮಾಡಿದ್ದು ಕ್ಯಾಶಿಯರ್ ಅಂಥೇಳಿ. ಇಂಟರ್ವ್ಯೂ ಕೊಡುವಾಗ ಕ್ಯಾಶಿಯರ್ ಅಂಥೇಳಿ ನಾನು ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಕೊಡುವ ಸಂದರ್ಭದಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು ಕ್ಯಾಶಿಯರ್. ಅರ್ಥ ಆಯ್ತಾ? ಆವಾಗೂ ಕೂಡ ನನ್ನ ಒಂದು ಬ್ಯಾಡ್ ಲಕ್ ನೋಡಿ ಕ್ಯಾಶಿಯರ್ ಪೋಸ್ಟು ಕಂಪ್ಲೀಟ್ ಆಗಿತ್ತು. ಕ್ಯಾಶಿಯರ್ ವೇಕೆನ್ಸಿ ಫಿನಿಶ್ ಆಗಿತ್ತು. ಲಾಸ್ಟ್ ಮೂಮೆಂಟ್ನಲ್ಲಿ ನಮಗೆ ಅವರು ಒಂದು ಇಂಟರ್ವ್ಯೂವರ್ ಏನಂದರು ಅಂತಂದರೆ, ನಿಮಗೆ ಒಂದು ಆಪ್ಷನ್ ಕೊಡ್ತೀನಿ, ಯು ವಾಂಟ್ ಟು ಬಿಕಮ್ ಎ ಸೇಲ್ಸ್ಮ್ಯಾನ್ ಅಂತಂದರು. ನನಗೇನು ಕೆಲಸ ಬೇಕು ಗುರು, ಕೆಲಸ ಬೇಕಷ್ಟೇ ಅನ್ನೋದೊಂದು ತಲೆಯಲ್ಲಿತ್ತು. ನಾನಂದೆ ಓಕೆ ಸರ್. ಆವಾಗ ಅವರು ಓಕೆ ಅಂತ ಬಂದುಬಿಟ್ರು. ಅರ್ಥ ಆಯ್ತಾ ಟ್ವಿಸ್ಟ್ ಹೇಗಿತ್ತಂತೆ? ನಾನು ಕ್ಯಾಶಿಯರ್ಗೆ ಅಪ್ಲೈ ಮಾಡಿದೆ, ಇಂಟರ್ವ್ಯೂ ಕೂಡ ಕ್ಯಾಶಿಯರ್ದೇ ಕೊಟ್ಟೆ. ಆದರೆ ಕೊನೆಯ ಕ್ಷಣದಲ್ಲಿ ಅವ್ರು ಹೇಳಿಬಿಟ್ರು, ಕ್ಯಾಶಿಯರ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಆಗಿದೆ, ನೀವು ಇನ್ನೊಂದು ನಿಮಗೆ ಆಪ್ಷನ್ ಇಲ್ಲ. ಆದರೆ ನಾನು ನಿಮಗೆ ಒಂದು ಆಪ್ಷನ್ ಕೊಡ್ತೀನಿ, ಅದನ್ನು ನೀವು ಅಗ್ರಿ ಆಗಿದ್ರೆ ಓಕೆ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಅಂತಂದರು. ನಾನಂದೆ ಓಕೆ, ನೋ ಪ್ರಾಬ್ಲಮ್, ಡೀಲ್ ಡನ್ ಅಂದೆ. ಓಕೆ, ಇವಾಗ ಇವೆಗೆ ಬಂದಾಗ ನಾವು ಮೊದಲನೇ ದಿವಸ ಮತ್ತೆ ನಮ್ಮ ಅಗ್ರಿಮೆಂಟು, ಅಫಿಷಿಯಲಿ ಇರ್ತಕ್ಕಂಥ ಅಗ್ರಿಮೆಂಟ್ ಕಂಪನಿಯು ನಮಗೆ ಏನೇನಿದೆ ಪ್ರೊಸೀಜರ್ ಎಲ್ಲ ರೈಟ್ ಮಾಡ್ತಾ ಹೋದ್ರು, ಸೈನ್ ತೊಗೋತಾ ಹೋದ್ರು. ಆವಾಗ ಹೇಳಿದೆ ಅಲ್ಲ, ರಂಜಾನ್ ಇತ್ತು. ರಂಜಾನ್ ಇದ್ದಾಗ ಔಟ್ಸೈಡ್ ತಿನ್ನಬೇಕಾಗಿತ್ತಂದರೆ ಅಲೋಡ್ ಇಲ್ಲ. ಕಂಪನಿ ಆವಾಗ ಇನ್ನೂ ಫುಡ್ ಪ್ರೊವೈಡ್ ಮಾಡ್ತಾ ಇದ್ದಿಲ್ಲ. ಆವಾಗ ಅವರು ನಮಗೆ 200 ರೂಪಾಯಿ ಕೊಟ್ಟರು, ಅಂದರೆ 200 ದಿರಮ್ಸ್ ಕೊಟ್ಟರು, 200 ದಿರಮ್ಸ್ ಕೊಟ್ಟರು. ಅದನ್ನು ನಮ್ಮ ಊಟಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ. ಅದನ್ನು ತೊಗೊಂಡು ಅದನ್ನು ತೊಗೊಂಡಿವಿ. ಫಸ್ಟ್ ಸ್ಟೆಪ್ ಆಯಿತು ಆಫೀಸ್ ವರ್ಕು. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಂಟರ್ವ್ಯೂ ಇತ್ತು. ಮತ್ತು ಪುನಃ ಇಲ್ಲೂ ಕೂಡ ಈ ಕಂಪ್ನಿಯ ಮುಖಾಂತರ ಇನ್ನೂ ಇಂಟರ್ವ್ಯೂ ಇತ್ತು. ಅಂದರೆ ಯಾರು ಯಾವ ಪೊಸಿಷನ್ಗೆ ಹೋಗಬೇಕು, ಯಾರು ಯಾವ ಕೆಲಸಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಓಕೆ, ಆವಾಗ ಹೀಗೆ ನಾನು ಅಂತ ಹೇಳ್ದೆಲ್ಲ ನಾವು 8-10 ಜನ ಬಂದಿದ್ದೀವಿ ಕೂಡಿ. ಆವಾಗ ಅವರೆಲ್ಲ ಕೆಲಸ ಮಾಡಿ ಬಂದವರು, ಎಕ್ಸ್ಪೀರಿಯನ್ಸ್ ಇದ್ದವರು. ಅದರಲ್ಲಿ ನಾನು ಮತ್ತು ಇನ್ನೂ 4 ಜನ ನ್ಯೂ ಕಮರ್ಸ್ ಇದ್ದೀವಿ, ಅಂದರೆ ಹೊಸಬ್ರು. ನಮಗೆ ಯಾವುದೇ ರೀತಿಯಾದಂಥ ಐಡಿಯಾ ಇಲ್ಲ. ವಿದೇಶಕ್ಕೆ ಬಂದಾಗ ಐಡಿಯಾಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರದ ಕೆಲಸಗಳಿರುತ್ತೆ, ಯಾವ ಪೊಸಿಷನ್ನಲ್ಲಿ ನಾವು ಸೇರಿಕೊಳ್ಬೇಕು, ಯಾವ ನಾಲೆಜ್ ಇದ್ದರೆ ಯಾವ ನಾಲೆಜ್ಗೆ ನಾವು ಬರಬೇಕು. ನಾಲೆಜ್ ಇದ್ದಾಗ ಹೋಗ್ತಕ್ಕಂಥ ದಾರಿ ಬೇರೆ. ಆ ಕೆಲಸದ ಬಗ್ಗೆ ನಮಗೆ ಅನುಭವನೇ ಇಲ್ಲ ಅಂತಂದಾಗ ನಾವು ಅದರಲ್ಲಿ ಸೇರಿಕೊಂಡಾಗ ಬಹಳ ಕಷ್ಟ ಆಗುತ್ತೆ. ಆದರೆ ಆ ಕಷ್ಟ ಅನ್ನೋದು ಕೂಡ ಇಷ್ಟವಾಗಿ ಪಡ್ಕೊಂಡು ಮುನ್ನೆ ನುಗ್ತೀವಂತಂದ್ರೂ ಕೂಡ ಸುಲಭವಾಗಿದೆ. ಅದು ನಮ್ಮ ಮೇಲೆ ಆತ್ಮವಿಶ್ವಾಸವಿದ್ದಾಗ ಮಾತ್ರ. ಅದು ಎಕ್ಸಾಂಪಲ್ ನಾನೇ. ಓಕೆ, ಯಾವುದು ಕೂಡ
ಅಸಾಧ್ಯವಾಗುವುದಿಲ್ಲ, ಎಲ್ಲ ಕೂಡ ಸಾಧ್ಯವಾಗುವುದು. ಯಾವುದೂ ರೀತಿಯಾದ ಮಾರ್ಕೆಟಿಂಗ್ ಕೆಲಸ ನಾನು ಮಾಡಿಲ್ಲ, ಐಡಿಯಾನೂ ಇದ್ದಿಲ್ಲ. ನೋಡಿ ಹೆಂಗೆ ಟ್ವಿಸ್ಟ್ ಇದೆ ಅಂತಂದರೆ, ಎಲ್ಲರೂ ಹಿಂಗೆ ಸರೌಂಡಿಂಗ್ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರು. ಅವರು ಕೂಡ 1 by 1 ಆಗಿ ಇಂಟರ್ವ್ಯೂಗೆ ನಮ್ಮ ಕಂಪನಿಯ ಒಂದು ಹೆಡ್ ಆಗಿರ್ತಾರಲ್ಲ ಅವರಿಗೆ ಇಂಟರ್ವ್ಯೂ ಕೊಡ್ತಾ ಹೋದಾಗ ಅವರು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರು ನನಗೆ, ನನ್ನ ಜೊತೆ ಇದ್ದ ಗೆಳೆಯರು. ನಾನು ಈ ಫೀಲ್ಡ್ನಲ್ಲಿ ಮೊದಲು ಕೆಲಸ ಮಾಡಿದ್ದೆ, ಇವಾಗ ನಾ ಆ ಫೀಲ್ಡಿಗೆ ಅಪ್ರೋಚ್ ಮಾಡ್ತೀನಿ. ಆ ಫೀಲ್ಡು ಓಕೆ ಆದಾಗ ನಾನು ಆ ಫೀಲ್ಡಲ್ಲಿ ಮತ್ತೆ ಮುಂದುವರಿತೀನಿ ಅಂತ ಅವರು ನನಗೆ ಹೇಳಿದ್ರು. ಈಗ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ಮಾರ್ಕೆಟ್ ಅಂತ ಬಂದಾಗ ಅದರಲ್ಲಿ ನಮಗೆ ಎಕ್ಸ್ಪರ್ಟ್ ಆಗಿ ನಾಲೆಜ್ ಬೇಕು. ಯಾವುದೇ ರೀತಿಯ ಐಡಿಯಾ ಇಲ್ಲ ನನಗೆ. ನಾನೇನು ಮಾಡಿದೆ, ಕನ್ಫ್ಯೂಸ್ ಆಗಿಬಿಟ್ಟೆ. ಅರ್ಥ ಆಯ್ತಾ? ನಾನು ಸೆಲೆಕ್ಟ್ ಆಗಿದ್ದು ಆ್ಯಸ್ ಎ ಸೇಲ್ಸ್ಮ್ಯಾನ್ ಅಂಥೇಳಿ. ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಸೇಲ್ಸ್ಮ್ಯಾನ್ ಅಂಥೇಳಿ ನಾನು ಸೆಲೆಕ್ಟ್ ಆದಾಗ, ಬಟ್ ಸೇಲ್ಸ್ಮ್ಯಾನ್ ಯಾವ ಒಂದು ಕೆಟಗರಿಯಲ್ಲಿ ಕೆಲಸ ಮಾಡ್ತೀರಾ ಅನ್ನೋದು ಇಲ್ಲಿ ಇಂಟರ್ವ್ಯೂನಲ್ಲಿ ನಾವು ಹೇಳಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ ಕೆಲಸದ ಬಗ್ಗೆ ನಮಗೆ ಮಾಹಿತಿ ಬೇಕಲ್ಲ. ಆವಾಗ ಏನಾಯ್ತಪ್ಪ ಅಂತಂದರೆ, ಅವರು ನನ್ನ ಗೆಳೆಯರೊಬ್ಬರು ಅಂತ ಹೇಳಿದೆ ಅಲ್ಲ, ಅವರು ಒಂದು ಸ್ಟೇಷ್ನರಿ ಅನ್ನೋದರಲ್ಲಿ ಕೆಲಸ ಮಾಡ್ತಿದ್ರು ಮೊದಲು. ಅವರು ಒಂದು ಸ್ವಲ್ಪ ಐಡಿಯಾಸ್ ಹೇಳಿದರು ನನಗೆ. ನಾನು ಹೀಗೆ ಒಮನ್ನಲ್ಲಿ ಮಾಡಿದ್ದೆ, ಬಹ್ರೀನಲ್ಲಿ, ಕತರ್ನಲ್ಲಿ, UAEನಲ್ಲಿ ಸ್ವಲ್ಪ ದಿವಸ ಎಕ್ಸ್ಪೀರಿಯನ್ಸ್ ಮಾಡೀನಿ. ನಾನು ನೆಕ್ಸ್ಟು ಒಂದು ಪೊಸಿಷನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂಥೇಳಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು. ಬಟ್ ನನ್ನ ತಲೆಯಲ್ಲಿ ಏನು ಅಂದರೆ, ನನಗೆ ಗೊತ್ತಿಲ್ಲ ಯಾವ ಕೆಟಗರಿಗೆ ನಾನು ಹೋಗಬೇಕು ಅಂಥೇಳಿ. ಹೋದೆ ಇಂಟರ್ವ್ಯೂ ಒಳಗಡೆ ಹೋದೆ. ನೀವು ಶಾಕ್ ಆಗ್ತೀರಾ ಏನಂತಂದರೆ, ಅವರು ಕೇಳಿದ್ರು ನಿನಗೆ ಯಾವ ಒಂದು ಕೆಟಗರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಶೇರ್ ಮಾಡು. ನಾನೇನು ಹೇಳಿದೆ ಅಂತಂದರೆ, ಗಾರ್ಮೆಂಟ್ ಸೆಕ್ಷನ್ ಅಂತ ಹೇಳಿದೆ. ಗಾರ್ಮೆಂಟ್ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಗಾರ್ಮೆಂಟ್ಸ್ನಲ್ಲಿ ಮೆನ್ಸ್ ವಿಯರ್ ಆಗಾದಾಗ ಯಾವ ಬ್ರ್ಯಾಂಡೆಡ್ ಕ್ಲಾತ್ ಯೂಸ್ ಮಾಡ್ತಾರೆ, ಹೈಯೆಸ್ಟ್ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥದ್ದು ಕ್ಲಾತ್ಸ್ ಯಾವುವು, ಬಟ್ಟೆಗಳು ಯಾವ್ಯಾವು ಅನ್ನೋದು ವಿವರಣೆ ಕೊಡಪ್ಪ ಅಂತಂದರು. ನನಗೇನು ಗೊತ್ತು ಬಟ್ಟೆಯಲ್ಲಿ ಎಷ್ಟು ಥರದಾದಂಥ ಬಟ್ಟೆಗಳಿವೆ ಅಂತೇಳಿ, ಬ್ರ್ಯಾಂಡ್ ನೇಮ್ ಆಗಿ ಯಾರಿಗೆ ಗೊತ್ತು ತಲೆಯಲ್ಲಿ. ನನಗೇನು ಗೊತ್ತು ಅಷ್ಟು. ನಾನು ತಲೆಯಲ್ಲಿ ಏನಪ್ಪ ಅಂದರೆ, ಸುಮ್ಮನೆ ಬಟ್ಟೆ ಹೇಳೋಣ, ಯಾವುದು ಕೆಲಸ ಆಗ್ತಾರೆ ಅಂತ ನನ್ನ ತಲೆಯಲ್ಲಿತ್ತು. ಅವ್ರಿಗೆ ಹೇಳಿದಾಗ 1-2 ಬ್ರ್ಯಾಂಡ್ ಹೇಳಿದೆ, ರೈಮಂಡ್ ಅಂತೆ ಇನ್ನೊಂದು ಯಾವುದೋ ಹೇಳಿದೆ. ಅವರು ನಗ್ತಾಯಿದ್ರು, ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ನಿನಗೆ ಇದ್ರ ಬಗ್ಗೆ ಯಾವುದೇ ಆದಂಥ ಮಾಹಿತಿನೇ ಇಲ್ಲ, ನೀನು ಸುಮ್ಮನೆ ಹೇಳ್ತಾ ಇದ್ದೀಯಾ ಅಂತಂದರು. ಹೌದು ಸರ್, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂತ ಒಪ್ಕೊಂಡೆ. ಅವರು ಮತ್ತೆ ನನಗೆ ಒಂದು ಆಪ್ಷನ್ ಕೊಟ್ಟರು. ಯಾವ ಆಪ್ಷನ್ ಗೊತ್ತಾ? ಇನ್ನೂ ಒಂದು ಯಾವುದಾದ್ರೂ ಕೆಟಗರಿ ಚಾಯ್ಸ್ ಮಾಡ್ಕೊ. ಅವ್ರು ಏನಂದ್ರು ಅಂದರೆ, ಪರವಾಗಿಲ್ಲ ಇನ್ನೊಂದು ಕೆಟಗರಿ ಚಾಯ್ಸ್ ಮಾಡ್ಕೊ, ಹೇಳು ಯಾವುದು ಅಂತಂದರೆ. ನಾನು ಹೇಳಿದೆ ಸ್ಟೇಷ್ನರಿ ಸರ್, ಸ್ಟೇಷ್ನರಿ ಸ್ವಲ್ಪನಲ್ಲಿ ನನಗೆ ನಾಲೆಜ್ ಇದೆ ಅಂತ ಹೇಳಿಬಿಟ್ಟೆ. ಆವಾಗ ಏನಾಯ್ತಪ್ಪ ಅಂದರೆ, ಸ್ಟೇಷನರಿಯಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ ಇರುತ್ತೆ ಎಕ್ಸ್ಪ್ಲೇನ್ ಮೀ ಅಂತಂದರು. ಅವ್ರಿಗೆ ನನಗಂತೂ ಸ್ಟಡಿ ಮಾಡಿದ್ದೀವಲ್ಲ, ಸ್ವಲ್ಪ ಐಡಿಯಾ ಏನಪ್ಪ ಅಂದರೆ, ಅದೇ ಬುಕ್ಸು, ಪೆನ್ನು ಸರ್, ಹಿಂಗೆ ಪೆನ್ಸಿಲು, ಅದು ಇದು ಎಕ್ಸ್ಟ್ರಾ ಬುಕ್ಸು, ಯಾವುದೇ ಒಂದು ಎಕ್ಸಸರೀಸ್ ಆಗಿರ್ತಕ್ಕಂಥ ಆಫೀಸಿಯಲಿ, ಸ್ಕೂಲ್ ಆಗಲಿ, ರಿಲೇಟೇಬಲ್ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲೂ ಕೂಡ ಅವರು ಒಂದು ನನಗೆ ಉಪಯೋಗವಾದಂಥ ಮಾತು ಹೇಳಿದ್ರು. ಅಂದರೆ ಇದರಲ್ಲೂ ಕೂಡ ನಿನ್ನ ನಾಲೆಜ್ ಕಡಿಮೆ ಇದೆ, ಪರವಾಗಿಲ್ಲ, ಆದರೆ ನಿನಗೆ ಈ ಪೊಸಿಷನ್ ನಿನಗೆ ಕೊಡ್ತೀನಿ, ಅಂದರೆ ಈ ಕೆಟಗರಿ ನಿನಗೆ ಕೊಡ್ತೀನಿ. ಈ ಕೆಟಗರಿಯಲ್ಲಿ ಕೊಟ್ಟಾಗ ನೀನು ಕಲಿಯುತ್ತೀಯ ಅನ್ನೋದು ನನ್ನ ಮೇಲೆ ನಂಬಿಕೆ ಇದೆ, ನೀನು ಕಲಿತೀಯ ಅಂಥೇಳಿ ಆ ಪೊಸಿಷನ್ಗೆ ನನಗೆ ಸೆಲೆಕ್ಟ್ ಮಾಡಿದ್ರು. ಆ ಸೆಕ್ಷನ್ ಬಗ್ಗೆ, ಆ ಕೆಟಗರಿ ಬಗ್ಗೆ ಯಾವುದೇ ರೀತಿಯಾದ ನನಗೆ ಮಾಹಿತಿ ಇಲ್ಲ. ನೋಡಿ ಎಷ್ಟು ನಾನು ಕುರುಡವಾಗಿ, ಎಷ್ಟು ನನ್ನ ಮೇಲೆ ನಾನು ನಂಬಿಕೆ ಭಾರವಾಗಿ ಬಂದಿದೆ. ಯಾವುದೇ ಒಂದು ರೀತಿಯ ಕೆಲಸದ ಬಗ್ಗೆ ಮಾಹಿತಿನೇ ಇಲ್ಲ. ಆದರೂ ಕೂಡ ಗಟ್ಟಿಯಾಗಿ ಸೆಲೆಕ್ಷನ್ ಆಗಿ ಅಲ್ಲಿ ನಾನು ಇಂಟರ್ವ್ಯೂ ಕೊಡುವಾಗ ಕೆಟಗರಿ ಆಗಿ ಹೇಳಿದಾಗ ಅದರಲ್ಲೂ ಕೂಡ ನನಗೆ ಪರಿಪೂರ್ಣವಾದ ಮಾಹಿತಿ ಇಲ್ಲ. ಆದರೂ ಕೂಡ ನನ್ನ ಮೇಲೆ ನಾನು ಭರವಸೆ ಹಾಕಿ ಆ ಒಂದು ಕೆಟಗರಿಗೆ ಇಂಟರ್ವ್ಯೂ ಮಾಡಿದಾಗ ಅವರು ಹೇಳಿದ್ರು, ನಿನಗೆ ಆ ಕೆಟಗರಿ ನಿನಗೆ ಮಾಹಿತಿ ಇಲ್ಲ,
ಈ ಒಂದು ಕೆಟಗರಿಗೆ ನೀನು ಸೇರ್ಪಡೆಯಾಗಿ ಕಲಿಯುವುದು ಇದೆ. ನಿನಗೆ ಕಲಿಬೇಕು, ನೀನು ಕಲಿತೀಯ ಅನ್ನೋದು ನಿನ್ನ ಮೇಲೆ ನಂಬಿಕೆ ಇಟ್ಕೊ ಅಂತ ಹೇಳಿದ್ರು. ನಾನಂದೆ ಧನ್ಯವಾದ ಸರ್, ನಾನು ಕಲೀಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳಿ ಅವರಿಗೆ ಹೇಳಿದೆ. ಹೊರಗಡೆ ಬಂದೆ, ಖುಷಿಯಾಗಿ ಹೇಳಿದೆ. ಯಾಕಂತಂದರೆ ಆ ಒಂದು ನಮ್ಮ ಗೆಳೆಯ ಇದ್ದಲ್ಲ, ಅವನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದ. ನನ್ನ ಒಂದು ನಂಬಿಕೆ ಏನಂತಂದರೆ ಅವರ ಮುಖಾಂತರ ಕಲಿಯೋಕ್ಕೆ ಅವಕಾಶವಾಯಿತು ಅನ್ನೋದೊಂದು ನನ್ನ ಮೇಲೆ ನಂಬಿಕೆ ಆಯಿತು. ಅವ್ರಿಗೆ ಹೇಳಿದೆ, ನೋಡಿ ಭಯ್ಯ, ನಾನು ಹೊಸಬ, ದಯಮಾಡಿ ನೀವು ನನ್ನನ್ನು ಕಲಿಸಿಕೊಡಿ ಅಂತಂಥೇಳಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ಅವರಂದರು ಪರವಾಗಿಲ್ಲ, ನಾನು ಕೂಡ ಅದೇ ಕ್ಯಾಟಗರಿ ಸೆಕ್ಷನ್ ಆಗೀನಿ, ನೀನು ಅದೇ ಕ್ಯಾಟಗರಿ ಸೆಕ್ಷನ್ ಆದಾಗ ಪರವಾಗಿಲ್ಲ, ನಾನು ಅದೇ ಥರದಂತ ಎಲ್ಲ ಮಾಹಿತಿ ನಿನಗೆ ಕೊಡ್ತೀನಿ, ಕಲಿಪ ಅಂತಂತಂತರು. ಅವರ ಹೆಸರು ಕಮಲ್ ಅಂಥೇಳಿ. ಮರಿಬಾರ್ದು, ಯಾರಿಂದ ನಾವು ಕಲಿತಿರ್ತೀವಿ, ಯಾರಿಂದ ಸಹಾಯ ಪಡಿತೀವಿ, ಅವರ ಹೆಸರು ಹೇಳಲೇಬೇಕು, ಮೆನ್ಷನ್ ಮಾಡಲೇಬೇಕು. ಕಮಾಲ್ ಸಿದ್ದಿಕಿ ಅಂಥೇಳಿ, ಅವರು ಬಿಹಾರದವರು. ಅವರೇ ನನ್ನ ಮೊದಲನೇ ಗುರು. ನಾನು ಅವರಿಗೆ ಗುರು ಅಂಥೇಳಿ ಸ್ವೀಕಾರ ಮಾಡೀನಿ. ಯಾಕಂದರೆ ಯಾವುದೇ ರೀತಿಯಾದಂಥ ನಮಗೆ ಪರಿಪೂರ್ಣವಾದ ಮಾಹಿತಿನೇ ಇಲ್ಲ. ಆದಾಗ ಅವರ ಒಂದು ಸಹಾಯದಿಂದ ನಾವು ಕಲಿತ್ಕೊಂಡು ಬಂದಿದ್ದೀವಿ. ಸೆಲೆಕ್ಷನ್ ಆದಾಗ ಎಲ್ಲರೂ ಫ್ರೆಂಡ್ಲಿ ಆಗಿ ಓಕೆ ಗುಡ್, ನೋ ಪ್ರಾಬ್ಲಮ್ ಅಂಥೇಳಿ ಸೆಲೆಕ್ಟ್ ಆಯಿತು. ಆಮೇಲೆ ಏನಾಯ್ತು ಅಂತಂದರೆ ಪುನಃ ರೂಮಿಗೆ ಬಂದೀವಿ, ಊಟ ಅದು ಮಾಡ್ಕೊಂಡಿವಿ, ರೆಸ್ಟ್ ಮಾಡ್ತೀವಿ. ಅಂದರೆ ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೇಲೆ ನಮಗೆ ಕಠೋರವಾಗಿ ಯಾವುದೇ ಸಂಶಯವಿಲ್ಲದೆ ನಂಬಿಕೆ ಇರಬೇಕು. ಪಾಸಿಟಿವ್ ಮೈಂಡ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಪಾಸಿಟಿವ್ ಮೈಂಡ್. ಯಾವುದು ಕೂಡ ತಲೆಯಲ್ಲಿ ಕೂಡಬಾರ್ದು. ಇಷ್ಟೆಲ್ಲ ನಾನು ಫೈಟ್ ಮಾಡ್ತೀನಿ, ಇಷ್ಟೆಲ್ಲ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಂದರೆ ಅದು ನಾನು ಯಾವುದೋ ಒಂದು ವಿಷಯದಲ್ಲಿ ನೋವನ್ನು ಅನುಭವಿಸೀನಿ. ಯಾರೋ ಕೂಡ ನನ್ನ ಜೀವನದಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ಇದೆ. ನನ್ನ ಜೀವನ ನಾನು ಚಾಲೆಂಜ್ ಆಗಿ ತಗೊಂಡಿನಿ. ಮಾಡಲೇಬೇಕು, ಮಾಡ್ತೀನಿ, ಮಾಡುವ ಒಂದು ಹಠ ಇರಬೇಕು. ಯಾರಿಗೂ ಕೂಡ ಕಿವಿಗೊಡದೆ ನಿನ್ನ ಗುರಿ ನೀನು ಮುಟ್ಟುವರೆಗೂ ನಿಲ್ಲಬಾರದು, ಮುಂದುವರಿಸ್ತಾನೆ ಇರಬೇಕು. ಕಲಿಯುವುದು ಜೀವನದಲ್ಲಿ ಅಷ್ಟಿಷ್ಟೆಲ್ಲ ಸಿಕ್ಕಾಪಟ್ಟೆ ಇದೆ.